श्रावक धर्म और मुनि धर्म का उपदेश किया. ಮತ್ತು ಯಾರು ಭವ್ಯ ಜೀವ ಸೊಲಗೆ ಶ್ರಾವಕ ಧರ್ಮ ಮತ್ತು ಮುನಿ ಧರ್ಮದ ಉಪದೇಶ ಮಾಡಿದರು. ಐಸೆ ಶ್ರೀ ಜಿನೇಂದ್ರ ದೇವಕ್ಕೂ ಈ ಪ್ರಕಾರ ಜಿನೇಂದ್ರ ದೇವಕ್ಕೆ ನಾವು ಏನು ಮಾಡಬೇಕು ಕೈಲಿ ತಿಳಿಬೇಕಲ್ಲ, ಏನು ಇದನ್ನ ಹೇಳ್ಬೇಕು. ಅಂದರೆ ನಿಮ್ಗೆ ಸ್ವಲ್ಪ ಕೈ ಆಚರಣೆ ಒಳಗಿಂದ ಹೊರಗೆ ಬರಬೇಕು. ನಿಮ್ಗೆ ಏನು ಮಾಡುವ ಈ ಪ್ರಕಾರ ಯಾರು ಜಿನೇಂದ್ರ ದೇವ ಅದಾರು ಅವರಿಗೆ ಏನು ಮಾಡಬೇಕು, ನಾವು ನಮಸ್ಕಾರ करके हम वसुधाधि श्रावक धर्म का प्रवृत्पन करते. ಅಂದರೆ ಅವರಿಗೆ ನಾವು ನಮಸ್ಕಾರ ಮಾಡೋಕ್ಕೆ ಈ ವಸುನಂದಿ ಆಚಾರ್ಯ ಏನು ಶ್ರಾವಕ ಧರ್ಮ ಉಪದೇಶ ಮಾಡಿದಾರು ನಾವು ತಿಳ್ಕೊತೀವಿ. ಪ್ರವೃತ್ಪನ್ ಅಂದರೆ ಪ್ರವೃತ್ಪನ್ ಕರ್ತೆ ಅಂದರೆ ಅವರು ಉಪದೇಶ ಕೊಡ್ತಾರೆ, ಅವ್ರು ನಾವು ತಿಳ್ಕೊತೀವಿ. विपुलाचल पर्वत पर भगवान महावीर के समूह में भगवान महावीर समाचरण ಎಲ್ಲಿ ಬಂದಿತ್ತು, ವಿಪುಲಾಚಲ್ ಪರ್ವತ ಮೇಲೆ ಬಂದಿತ್ತು. ಆ ಎಳೆಗ ಇಂದ್ರಭೂತಿ ಗೌತಮ ಅವರ इंद्रभूति गौतम गंधर ने बिंबसार नामक श्रेणिक महाराज को जिस प्रकार से श्रावक धर्म का उपदेश किया है उसी प्रकार गुरु परंपरा से प्राप्त वक्षमान श्रावक धर्म को हे भव्यजियो तुम लोग सुनो. ಅಂದ್ರೆ ಆ ವಿಪುಲಾಚಲ್ ಪರ್ವತ ಪರ ಸಮೋಚರಣ ಒಳಗೆ ಮಹಾವೀರ ಭಗವಾನ್ ಸಮೋಚರಣ ಬಂದಿದ್ದು. ಅಲ್ಲಿ ಗೌತಮ್ ಗಂಧರ ದ್ವಾರ ಏನತ್ತು ಶ್ರೇಣಿಕ್ ಬಿಂಬಸಾರ ನಾಮಕ್ ಶ್ರೇಣಿಕದ ಹೆಸರೇನಿತ್ತು, ಬಿಂಬಸಾರ ಇತ್ತು. ಅವಂಗೆ ಹೆಂಗೆ ಪ್ರಶ್ನೆ ಮಾಡ್ತಾರೆ ಆ ಪ್ರಕಾರ ಉಪದೇಶ ಮಾಡ್ತಿರು. ಆ ಪ್ರಕಾರ ಶ್ರಾವಕ ಧರ್ಮ ಉಪದೇಶ ಮಾಡಿದರು. ಉಸಿ ಪ್ರಕಾರ ಅಂದರೆ ಅದ ಪ್ರಕಾರ ಸೆ ನಮಗೇನು ಗುರು ಪರಂಪರಾ ದ್ವಾರ ಏನು ಪ್ರಾಪ್ತ ಆಗಿದ್ದದ ಆ ಶ್ರಾವಕ ದಾರ ಈ ಯಾರ ಆಚಾರ್ಯ ಯಾವ ಹೀಗಿದೆ ವಸುನಂದಿ ಆಚಾರ್ಯ ಹೇಳ್ತಾರೋ ನಾವು ಕೇಳೋಣ. ತುಮ್ ಲೋಗ್ ಸುನೋ ಹೇ ಭವ್ಯ ಜೀವ ಅಂದರೆ ನೀವು ಎಲ್ಲ ಭವ್ಯ ಜೀವ ಅದರಿ ಅದೇ ಕೇಳ್ಕೊರಿ. ದೇಶ ಬೆರೆತಿ ನಾಮಕ್ ಪಂಚಮ ಗುಣಸ್ಥಾನಮೇ ಏನ್ರಿ ಈ ಕಡೆ ನೋಡಿದ್ರು ಮತ್ತು ಈ ಕಡೆ ಏನ್ರಿ ತಪ್ಪಿದ್ರೆ ನಮಗೆ ಹೇಳಬೇಕು. ಬರೀ ಕಣ್ಮುಚ್ಚಿ ಕೊಂಡ್ರೋದಿಲ್ಲ, ಇಲ್ಲಿ ಕಣ್ಣು ತೆರಿಬೋದು, ಇಲ್ಲಿ ಬಾಯಿ ತೆರಿಬೋದು. ಯಾಕಂದ್ರೆ ನಾವು ಉಪದೇಶ ಕೊಡ್ತೇವೆ, ಉಪದೇಶ ಕೇಳ್ತೇವೆ. ಅಂದ್ರೆ ನಿಮ್ಮ ಬಾಯಿಲೆ ಏನಾರ ಬಂದರೆ ನಮ್ಗೆ ಸಮಾಧಾನ ಆಗ್ತದೆ. ಮತ್ತು ನೀವು ಮುಚ್ಚಿಕೊಂಡ್ರೆ ನೀವನೇನು ನಿದ್ದೆ ಮಾಡೋಂಗಿಲ್ಲ, ನಿಮ್ಮನೇನು ಚಿಂತನೆ ಆಗ್ತದೆ. ಖರೆ ನಮಗೂ ಫಾಯ್ದೆ ಆಗ್ಬೇಕಿಲ್ಲ. ಇಲ್ಲಿ ನಾವು ಪ್ರವಚನ ಕೇಳ್ತೇವೆ. ಅದಕ್ಕೆ ಕೇಳ್ತೇವೆ ಸ್ವಪರ ಧರ್ಮ ಪ್ರಭಾವನ ಸರಿ ಎತ್ತ ಸಲಗೆ ಬಾಯ್ಲೆ ನಾವು ಏನಂತೇವೆ ಅದು ಬಾಯ್ಲೆ ನಮ್ಗೆ ಬರಬೇಕು. ನಾವು ಇದು ಸ್ವಾಧ್ಯಾಯ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ. ಯಾತ್ರ ಸಲಗೆ ಮಾಡಬೇಕು ಹೇಳಲ್ಲ. ಹಾಂ ಅಂದರೆ ಸ್ವಪರ ಧರ್ಮ ನಮ್ಮದು ವ್ಯಕ್ತ ಆಗಬೇಕು. ಆ ದಶೆಯಿಂದ ನಿಮ್ಮ ಬಾಯ್ಲೆ ಸ್ವಲ್ಪ ಬರಲಿ, ನಮ್ಗೆ ಕೇಳಕ್ಕೆ ಚಲೋ ಆಗ್ತದೆ. ನಮ್ಗೆ ಬರೀ ಹಿಂಗೆ ಬೇಡ. ಅಂದರೆ देशविरति नामक पंचम गुणस्थान में दर्शन, व्रत, सामायिक, प्रोषद, सचित त्याग, रात्रिभुक्ति त्याग, ब्रह्मचर्य, आराम त्याग, परिग्रह त्याग, अनुमति त्याग और उद्दिष्ट त्याग, ये 11 प्रतिमा ಈ ಥರಾಗ ಅದಾವೆ. ಯಾತ್ರಾಗ ಈಗ ಪಂಚಮ ದೇಶವಿರತಿ ನಾಮಕ್ ಪಂಚಮ ಗುಣಸ್ಥಾನದಾಗ ಹೊಂದಿಲ್ಲ. ಇವೆಲ್ಲ 11 प्रतिमा ಅಲ್ಲಿ ಹೇಳಿದರು. ಉಪರಿಯುಕ್ತ 11 ಸ್ಥಾನ ಅಂದರೆ ಇವು ಪದ. 11 ಸ್ಥಾನ ಅಂದರೆ ಪದ ಪಾಯರಿ. 11 ಸ್ಥಾನ सम्यक्त्व से रहित जीव के नहीं होते. ಅಂದರೆ ಇವು ಪ್ರತಿಮಾ ಏನಾದವು ಯಾರು ಸಮ್ಯಕ್ತ್ವ ಇರ್ತದೆ ಅವರು ತೊಗೊಳೋದು ಭಾವ ಆಗ್ತದೆ. ಇಲ್ದಿದ್ರೆ ಭಾವ ಆಗಂಗಿಲ್ಲ. अतः इसलिए मैं सम्यक्त्व का वर्णन करता हूँ, वो सुनो. ಅಂದರೆ ನೀವು ಎಲ್ಲರೂ ಪ್ರತಿಮಾ ತಗೋಬೇಕು. ಈ ಪ್ರಕಾರ ಭಾವ ಯಾರ್ದಿದ್ದು ಆ ವಸುನಂದಿ ಆಚಾರ್ಯದ್ದು. ಆ ಭಾವಲೆ ಈಗ ಸಮ್ಯಕ್ತ್ವ ಅಂದರೆ ಏನ ಈಗ ನಿಮ್ಗೆ ತಿಳಿಬೇಕು. ಅದ ಅವರು ಹೇಳ್ತಾರೆ. ಒಮ್ಮೆ ನಿಮ್ಮ ಸಮ್ಯಕ್ತ್ವ ಆತು ಅಂದ್ರೆ ಪ್ರತಿಮಾ ತಗೊಳ್ಳೋದು ಭಾವ
ಅಕ್ಕ ಈ ದಶೆಂದು ಅವ್ರದ್ದು ಈಗ ಸೂಪರ್ ಪ್ರಭಾವನ ಆಗ್ತಾ ಇಲ್ಲ. ಈಗ ಅವರು ಸ್ವರೇ ತೊಗೊಂಡವರು ಎಲ್ಲ ಮಾಡಿದವರು. ಖರೆ ನಿಮಗೂ ಭವ್ಯ ಜೀವಿಗೆ ಎಲ್ಲರಿಗೆ ಸಮ್ಯಕ್ ತಿಳಿಬೇಕು ಮತ್ತು ಪ್ರತಿಮಾ ತಗೊಳ್ಳೋದು ಭಾವ ಆಗಬೇಕು. ಈ ದಶೆಯಿಂದ ಅವರೆಲ್ಲ ಹೇಳ್ತಾರೋ ಕೇಳ್ರಿ. ತುಮ್ ಲೋಗ್ ಸುನೋ ಕೇಳ್ರಿ. ಆಪ್ತ ಅಂದ್ರೆ ಏನ? ಖರೇ ದೇವ್, ಸತ್ಯಾರ್ಥ ದೇವ್. ಆಗಮ ಅಂದ್ರೆ ಶಾಸ್ತ್ರ, ಆಗಮ ಅಂದ್ರೆ और तत्वों का शंकादि 25 दोष रहित ಅತಿ ನಿರ್ಮಲ ಶ್ರದ್ಧಾನ ಹೋನ. ಅತಿ ನಿರ್ಮಲ ಅಂದರೆ ಯಾವುದು ಶಂಕಾ ಬೇಡೋ ಮತ್ತು ಯಾವುದು 25 दोष ಬೇಡೋ. ಈ ಪ್ರಕಾರ ಅತಿ ನಿರ್ಮಲ ಶ್ರದ್ಧಾನ ಹೋನ ಉಸೆ ಸಮ್ಯಕ್ತ್ವ ಜಾನನಾ ಚಾಹಿಯೇ. ಸಮ್ಯಕ್ತ ಅಂದರೆ ಏನಾದರೂ ಹೇಳ್ರಿ. ಈಗ ಸಮ್ಯಕ್ತ ಅಂದರೆ ಏನ? ಅಂದ್ರೆ ನಿಜವಾಗಿ ದೇವ ಅಂದರೆ ಸತ್ಯಾರ್ಥ ದೇವ ಮತ್ತು ಆಗಮ ಪ್ರಕಾರ ತತ್ವಂಕ ಶಂಕಾದಿ ದೋಷ ರಹಿತ ಅತಿ ನಿರ್ಮಲ ಶ್ರದ್ಧಾನ ಇರಬೇಕು. ಯಾವುದು ಮನಸ್ಸು ಒಳಗೆ ಶಂಕಾ ಇರಬಾರ್ದು. ಅತಿ ನಿರ್ಮಲ ದೋಷರಹಿತ ನಮ್ಮ ಏನು ಶ್ರದ್ಧಾನ ಅದಕ್ಕೆ ಸಮ್ಯಕ್ತು ಹೇಳಿದರು. ಆ ಸಮ್ಯಕ್ತು ನಿಮ್ದು ಆಯಿತು ಅಂದರೆ ಪ್ರತಿಮಾ ತಗೊಳ್ಳೋದು ಭಾವಕ್ಕೆ. आगे कहे जाने वाले सर्व दोषों से विमुक्त पुरुषों को आप्त कहते हैं. ಈಗ ಆಪ್ತ ಯಾರು ಅನ್ನೋದು? ಆಪ್ತ ಅಂದರೆ ಖರೇ ದೇವ್ರು ಒಂದಿಲ್ಲ. ಯಾರಿಗೆ ಅನ್ನೋದು? 18 ದೋಷರಹಿತ. ಯಾವ್ದ? 18 ದೋಷರಹಿತ ಯಾರದಾರು ಅವ್ರ ಖರೇ ದೇವ. 18 ದೋಷ ಯಾವ್ಯಾರ ನೋಡ್ರಿ ಇಲ್ಲಿ. ಕ್ಷುಧ, ತೃಷ. ಕ್ಷುಧ ಅಂದ್ರೆ ಹಸು. ತೃಷ ಅಂದ್ರೆ ನೀರು ಕುಡಿಯೋದು. ಭಯ ನಿಮ್ಗೆ ಗೊತ್ತದ? ಭಯ ಗೊತ್ತದ ಇಲ್ಲ? ಹಾಂ. ದ್ವೇಷ ಗೊತ್ತದ. ಮತ್ತು ರಾಗ ಅಂದ್ರೆ ಮಮತ್ವ. ಮೋಹ ಅಂದ್ರೂ ಮಮತ್ವ ಬತ್ತು ಒಂದಿಲ್ಲ. ಮತ್ತು ಇದನ್ನು ಬೇಕು ಅದನ್ನು ಬೇಕು ಇದನ್ನೆಲ್ಲ ಮೋಹತ್ತು. ಜರ ಅಂದ್ರೆ ಮಾತಾರ್ಪಣ ವಯಸ್ಕ ಆಗೋದು. ಮತ್ತು ರೋಗ ಅಂದರೆ ರೋಗ, ಚಿಂತಾ, ಮೃತ್ಯು, ಖೇದ ಅಂದರೆ ಕೆಟ್ಟ ಅನಿಸ್ಬಾರ್ದು, ಕೆಟ್ಟ ಅನಿಸ್ತದ. ದುಃಖ ಅಂತ ಖೇದ ಅಂದರೆ ದುಃಖ ಒಂದಿಲ್ಲ. ಮತ್ತು ಸ್ವೇದ ಅಂದರೆ ಪಸೀನ. ಅರತಿ, ರತಿ ಮತ್ತು ಅರತಿ ಒಂದಿಲ್ಲ. ರತಿಗೆ ವಿರುದ್ಧ ಅರತಿ ಅಂದರೆ ಸುಖದ ವಿರುದ್ಧ ದುಃಖ. ಅರತಿ ಅಂದರೆ ದುಃಖ. ಮೋದ ಅಂದರೆ ಗರ್ವ. ವಿಸ್ಮಯ ಅಂದರೆ ಆಶ್ಚರ್ಯ, ಕುತೂಹಲತಾ ಇದನ್ನೂ ಇರಬಾರ್ದು. जन्म, निद्रा और विषाद ये 18 दोष कहलाते हैं. इन दोषों से रहित, इन दोषों से यार रहित इर्तर और खरे देवर आप्त होंगे. आप्त अंदर देव. ये 18 दोष कहलाते. जो आत्मा इन दोषों से रहित है वही आप्त कहलाते. इन 18 दोष से रहित यार इर्तारो और खरे आप्त अंदर खरे देवर. तथा उसी ಆಪ್ತಕ್ಕೆ ವಚನ ಪ್ರಮಾಣ ಅಂದ್ರೆ ಈಗೇನು ನಾವು ಜಿನ್ವಾನಿ ನೋಡ್ತೀವಿ ಅವ್ರ ವಚನ ಪ್ರಮಾಣ. ಜಿನ್ವಾನಿ ಏನಾದ? ಜಿನ ಅಂದರೆ ಜಿನ ಭಗವಂತ. ಜಿನ ಅಂದ್ರೆ ಆರ್ಯ ಅಂತ ಭಗವಂತ. ಯಾರಿಗೆ ಕೇವಲ ಜ್ಞಾನ ಆಗ್ತದೆ ಅವ್ರಿಗೆ ದಿವ್ಯ ಧ್ವನಿ ಹೊಣ್ತದೆ. ಕೇವಲ ಜ್ಞಾನ ಆಗುಕತ್ತ ಮೊದಲು ಹೊಣ್ತದೇನ? ಇಲ್ಲ. ಅವ್ರ ಪ್ರಕಾರ ಅವರೇನು ವಚನ ಮಾಡಿದಾರು, ಪ್ರವಚನ ಮಾಡಿದಾರು, ಏನು ಉಪದೇಶ ಕೊಟ್ಟಿದ್ದಾರು और वचन प्रमाण उसी आप्त के वचन प्रमाण है. क्योंकि वे विद्यमान अर्थ के प्ररूपक है. विद्यमान अंदर इरोवर अंदर जो सरी अद ಈ ಪಂಚಮಕಾಲಕ್ಕೆ ಯಾವ ಕಾಯಂ ವಿದ್ಯಮಾನ ಏನು ಅರ್ಥ ರೂಢಿ ಪ್ರಕಾರ ಅಂದರೆ ಜನಮಾರಿಗೆ ಹಿಡ್ಕೊಂಡು ಶಾಸ್ತ್ರ ಆಗಮನುಸಾರ ಏನು ಅರ್ಥ ಆಗ್ತದ ಆ ಸರಿ ಅರ್ಥಗೆ ಯಾರು ತಿಳ್ಕೊಂಡರು ಅವರ ವಚನ ಪ್ರಮಾಣದ. ಜೀವ ಅಜೀವ ಆಶ್ರವ ಬಂದು ಸಂವಹನ ಇದರ ಮೋಕ್ಷ. ಇದು ಯಾವ ಏನದಾವು? ಇದಕ್ಕೇನಂತಾರ? ಜರ ಎಷ್ಟು 7 ಸರ್. ಹಾಂ, ಎಲ್ಲ ಬಾಯ್ದಂಗೆ ಬರಬೇಕಲ್ಲ. ನಿಮ್ಗೆ ಯಾವಾಗ ತಿಳ್ಬೇಕಿತ್ತು? ನಮಗೀಗ ತಿಳ್ಬೇಕು. ನಿಮ್ಗೆ ತಿಳಿದಿರ್ತಾರೆ. ಬಾಯಿ ತೆರಕ್ಕೆ ಬರಲಿ ಇದ್ದೀರಿ. ಇಲ್ಲಿ ಬಾಯಿ ಮುಚ್ಚೋದಿಲ್ಲ. ಮನ್ಯಾಗೂ ಬಾಯಿ ಮುಚ್ಚರೆ, ಅಲ್ಲಿ ಬಾಯಿ ಮುಚ್ಚಂಗಿಲ್ಲ.
ಅಲ್ಲಿ ಹೇಳ್ಬೇಕಾಕತ್ತಾರೆ, ಇವ್ರು ಹೇಳ್ತಾರೆ ಗಪ್ ಕೊಡಲ್ಲ ಅದರ. ಇದ್ರ ಮೇಲೆ ಸ್ವಲ್ಪ ಜೋಕ್ ಹೇಳ್ತೇನೆ. ಮನ್ಯಾಗ ಈ ಸಂಸಾರದಾಗ ಇದ್ರು ಇವರು, ಆವಾಗ ನಾವಂತೇಳಿ ಜರ ಗಪ್ಕೊಂಡ್ರಿ, ನಮ್ಗೆ ತಿನ್ನಕ್ಕೆ ಕೊಡಬೇಡ, ಖರೆ ಗಪ್ಕೊಂಡ್ರಿ. ಅಂದರೆ ಇವು 7 ತತ್ವ ಅದರು, ಅದರ ಮೇಲೆ ಶ್ರದ್ಧಾನ ಮಾಡೋದು ಸಮ್ಯಕ್ತ್ವದ. ಮತ್ತೇನ ಸಿದ್ಧವರ ಸಂಸಾರಿ, ಸಿದ್ಧವರ ಸಂಸಾರಿ. ಸಿದ್ಧ ಯಾರದರು? ಮುಕ್ತ. ಅಂದರೆ ಮುಕ್ತ ಮತ್ತು ಸಂಸಾರಿ. ಮುಕ್ತ ಬರೇ ಸಿದ್ಧ ಅದಾರ, ಏನು ಬಾಕಿ ಯಾರದಾರ? ಅಕ್ಕ ಜೀವ ಪ್ರಕಾರ 2 ಮಾಡಿದರು. ಜೀವದ ಪ್ರಕಾರ ಯಾವ್ಯಾವ ಯಾವ್ಯಾವ ಬಾಯ್ಲಿ ಇವ್ರು ಬಾಯಿ ತೆಗಿಯಂಗಿಲ್ಲ, ಗಪ್ಪು ಮಾಡ್ತಾರೆ. ನಮ್ಮ ಬಾಯಿ ನಿಮಗೆ ಯಾಕಂದ್ರೆ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ, ನಿಮ್ಮ ಬಾಯಿಲೆ ನಮಗೆ ಕೇಳೋದದ. ಇದಕ್ಕೆ ನಿಮ್ಮ ಕಡೆ ನೋಡ್ತೇನೆ ಮತ್ತು ನಾ ಕೇಳ್ತೇನೆ. ಯಾಕಂದ್ರೆ ನೀವು ಹೇಳಿದರೆ ಅದು ಪ್ರಮಾಣ ಆಯ್ತು ಒಂದಿಲ್ಲ. ಅಂದರೆ ನಿಮ್ಮ ಬಾಯಿಲೆ ಉಚ್ಚಾರ ಬರಬೇಕು. सिद्ध मत संसार ये 2 प्रकार के जीव जिनेंद्र भगवान है. ಅಂದರೆ ಈ ಜಿನೇಂದ್ರ ಭಗವಾನ್ ಜೀವದ ಪ್ರಕಾರ 2 ಮಾಡಿದರು. ಯಾವ 2? संसारी मत मुक्त. जो शरीर रहित है, अनंत चतुष्टय अर्थात अनंत ज्ञान, अनंत दर्शन, अनंत वीर्य, अनंत सुख, ಈ 4 ಚತುಷ್ಟಯ ಯಾರು ಗಳಿಸಿದರು ಅವ್ರು ಏನಾದರೂ ಅನಂತ, ಅವರು ಇನ್ನು 4 ಚತುಷ್ಟಯಲ್ಲಿ ಯಾರು ಸಂಯುಕ್ತ ಅದಾರು ಮತ್ತು ಜನ್ಮ ಮರಣದಿಂದ ನಿವೃತ್ತಾಗಿದ್ದರು. ಈಗ ಅರಿಯಂತ ಜನ್ಮ ಇಲ್ಲ, ಮರಣನೂ ಇಲ್ಲ. ಮರಣ ಅದ ಖರೆ ಆದ ಅಂತಿಮ ಮರಣ ಅದ. ಅದಕ್ಕೆ ಚರಮ ಶರೀರ, ಅವ್ರು ಚರಮ ಶರೀರ ಆತವ್ರು ಹೊಂದಿಲ್ಲ. ಅಂದರೆ ಜನ್ಮ ಮರಣ ದೇಶದಿಂದ ಯಾರು ನಿವೃತ್ತಾಗಿರೋರು ಉನ್ನೇ ಸಿದ್ಧ ಜೀವ ಚಾನ್ನ चाहिए, ಅವರಿಗೆ ಸಿದ್ಧ ಜೀವ ಅಂತಾರೆ. स्थावर और त्रस के भेद से संसारी जीव 2 प्रकार के. मत 2 ಹೇಳಿದರು. ಯಾವ ತ್ರಸ ಅದು ಸಂಸಾರಿ ಆತ. ಈಗ ಮೊದಲೇ 3 ಕೇಳೋದು ಮತ್ತೆ ಅದನ್ನು ಹೇಳೋದು. ಯಾವ त्रस ಮತ್ತು स्थावर. स्थावर और त्रस के भेद से संसारी जीव 2 प्रकार के जानना चाहिए. इनमें स्थावर जीव 5 पर. स्थावर जीव ಎಷ್ಟದಾವು? स्थावर जीव 5 ಪ್ರಕಾರ ಅದಾವು. 5 ಪ್ರಕಾರ ಯಾವ್ಯಾವ? पृथ्वी का 1, ಇವು 6 ಏನದು? ಯಾವ जीव ಅದು? स्थावर जीव. इनमें और वनस्पति पर्याप्त, अपर्याप्त, बादर, सूक्ष्म, नित्य निगोद, इतर निगोद, प्रतिष्ठित प्रत्येक और अप्रतिष्ठित प्रत्येक के भेद से स्थावर काय के जीव अनेक प्रकार के होते. ಅಂದರೆ ಸ್ಥಾವರ ಕಾಯಿ ಜೀವ ಅನೇಕ ಪ್ರಕಾರ ಅದಾವು. ಮತ್ತು द्विइंद्रिय, त्रिइंद्रिय, चतुरिंद्रिय, पंचेंद्रिय के भेद से त्रसकाई के जीव 4 प्रकार के जानना चाहिए. 4 ಪ್ರಕಾರ. ಯಾವ್ಯಾವ 4 ಪ್ರಕಾರ ತ್ರಸ ಜೀವ? ತ್ರಸ ಜೀವ 4 ಪ್ರಕಾರ ಯಾವ? ಅವರು ವಿಕಲೇಂದ್ರಿಯ ಅಂತಾರೆ. ಏನಂತಾರು? ವಿಕಲೇಂದ್ರಿಯ. द्विइंद्रिय, त्रिइंद्रिय, चतुरिंद्रिय ಮತ್ತು पंचेंद्रिय 4 प्रकार के जानना चाहिए. ये त्रस जीव पर्याप्त और अपर्याप्त. ये त्रस जीवದಾಗ ಮತ್ತು पर्याप्त ಮತ್ತು अपर्याप्त ಮತ್ತು ಸಂಜ್ಞೆ असंज्ञे आदि के प्रभेदों से अनेक प्रकार के होते. ಅಂದರೆ ಈ ತ್ರಸ ಜೀವನು ಭೇದ ಅಭೇದ ಮಾಡಕ್ಕೆ ಅನೇಕ ಪ್ರಕಾರ ಆಗತ್ತವು. आयु, कुल, योनि, मार्गनास्थान, गुणस्थान, जीव समास, उपयोग,
ಪ್ರಾಣ ಅವ್ರ ಸಂಜ್ಞಾ ಕೆ ದ್ವಾರ ಏನೆಂದರು ನೋಡ್ರೆ ಮತ್ತು ಆಯು ನಂತರ ನಮ್ಮದು ಆಯುಷ್ಯ ಒಂದಿಲ್ಲ ಕುಲ ಅಂದರೆ ಯಾವ ಕುಲದಾಗ ನಾವು ಹುಟ್ಟೆವು ಆ ಕುಲ ಆಯು ಕುಲ ಯೋನಿ ಅಂದರೆ ಹುಟ್ಟೋದು ಸ್ಥಾನ ಮತ್ತು ಮಾರ್ಗನ ಸ್ಥಾನ ಮಾರ್ಗನ ಸ್ಥಾನ ಅಂದ್ರೆ ಈ ಭೇದ ತೋರಿಸ್ತಾರೆ ಒಂದಿಲ್ಲ ಅದಕ್ಕೆ ಮಾರ್ಗನ ಅಂತಾರೆ ಒಂದಿಲ್ಲ ಮಾರ್ಗನ ಸ್ಥಾನ 14 ಮಾರ್ಗನ ಸ್ಥಾನ ಒಂದಿಲ್ಲ ಗುಣಸ್ಥಾನ ಗುಣಸ್ಥಾನ ಅಂದರೆ ಏನ ಗುಣದ ಸ್ಥಾನ ಗುಣದ ಜಗ ಗುಣದ ಪಾಯರಿ ಬರೋಬರ ಅಂದ್ರೆ ಆ ಗುಣಸ್ಥಾನ ದಶನ ನಿಮ್ದೇನು ಪಾಯರಿ ಆಗ್ತದೆ ಏನು ಸ್ತರ ಆಗ್ತದೆ ಒಂದಿಲ್ಲ ಅದಕ್ಕೆ ಗುಣಸ್ಥಾನ ಅಂತಾರೆ ಅಂದರೆ ಈಗ ತಿಳ್ಕೊರಿ ಹಾಂ ಇವು ಕುಲ ಗುಣಸ್ಥಾನ ಜೀವ ಸಮಾಸ ಜೀವದ ಪ್ರಕಾರ ಮತ್ತು ಉಪಯೋಗನೂ ಎಷ್ಟು ಹಾಂ ಆ ಕಡೆ ಉಪಯೋಗ ಹಚ್ಚೋದು ಮತ್ತು प्राण और संज्ञा के द्वारा जीव द्रव्यों को जानकर जीव द्रव्य को जानकर उसको श्रद्धान करना चाहिए ಇದನ್ನು ಏನದು ಸಮ್ಯಕ್ತ ಪ್ರಕಾರದ ಹೌದಿಲ್ಲ ವಿಶೇಷ ಅರ್ಥಕ್ಕೆ ಲಿಯೇ ಮತ್ತು ಎರಡನೇ ನೋಡಬೇಕು ಈಗ ಅವರು ಅಜೀವ ದ್ರವ್ಯದ ಸ್ವರೂಪ ಹೇಳ್ತಾರೆ ಯಾವುದೇ ಸ್ವರೂಪ ಹೇಳ್ತಾರೋ ಅಜೀವ ದ್ರವ್ಯಗೆ ಅಜೀವ ದ್ರವ್ಯಗೆ ಶ್ಲೋಕ ಹೇಳಿದರು ದುವಿಹ ಅಜೀವಕಾಯ ಊರುವಿನು ಅರುವಿನು ರೂಪಿ ಅರುಪಿದಾಗ ಅರುವಿನು ಮುನೆಯವ್ವ ಖಂದ ದೇಶ ಪಯೇಸ ಅವಿಭಾಗಿ ರುವಿನೋ ಚದುದ 14 ಪ್ರಕಾರ ಸಯಲಂ ಮುನೇಹಿಂ ಖಂದಂ ಅದ್ಧಂ ದೇಶೋ ಪಯೇ ಸಮದದ್ಧಂ परमाणु अविभागे पुग्गल दव्वम जनुदिट्टम उड़वी जलम च छाया चौरदीय विषय कम्म परमाणु ऐथुल थूल थूलम सुहमम सुहमम च अहम सुहमम ಅಂದರೆ ಇಲ್ಲಿ 18 ಶ್ಲೋಕ ತಕ್ಕಲ ಆಗಿದಾದ ಅಜೀವ ತತ್ವದಾಗ ವರ್ಣ ಇದನ್ನು ನೋಡೋಣ ಅರ್ಥ ನೋಡೋಣ ಈಗ ಅಜೀವ ತತ್ವ ವರ್ಣನೆ ಮಾಡ್ತಾ ಇರೋದು ಅತಿ ಸ್ಥೂಲ ಬಾದರ್ 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 ಸ್ಥೂಲ ಸ್ಥೂಲ ಅಂದರೆ ಬಾದರ್ ಒಂದಿಲ್ಲ ಸ್ಥೂಲ ಅಂದರೆ ಬಾದರ್ ಅಲ್ಲ ಸ್ಥೂಲ ಅಂದರೆ ಬಾದರ್ ಏನ ಹಾಂ स्थूल सूक्ष्म सूक्ष्म और सूक्ष्म सूक्ष्म इस प्रकार पृथ्वी आदि के 6 भेद होते हैं इधर अति स्थूल पृथ्वी आदि के 6 भेद ಹೇಳಿದರು इन 6 के दृष्टांत इस प्रकार है कि पृथ्वी अति स्थूल उद्गलद पृथ्वी ಏನದ ಅತಿ ಸ್ಥೂಲ ಸ್ಥೂಲ ಅಂದರೆ ಮಟ್ಟೆ ಹಾಂ ಅಂದರೆ ಈ ಪೃಥ್ವಿಗತ್ತಲೆ ಸ್ಥೂಲ ಯಾವುದೂ ಇಲ್ಲ पृथ्वी अति स्थूल पुद्गलद जल स्थूलद जल का एक जीव अनंत नीर स्थूलद छाया अंदर नल स्थूल सूक्ष्मद 4 इंद्रियों के चार इंद्रियों के विषय अर्थात स्पर्श रस गंध और शब्द सूक्ष्म स्थूलद इवेनेನ ಸ್ಪರ್ಶ ರಸ ಗಂಧ ಅವರ ಶಬ್ದ ಇದೇನದ ಸೂಕ್ಷ್ಮ ಸ್ಥೂಲ ಅದ ಅಂದ್ರೆ ಸೂಕ್ಷ್ಮನೂ ಅದ ಸ್ಥೂಲನೂ ಅದ ಸೂಕ್ಷ್ಮ ಯಾಕಂದರು ಅದು ಕಾಣಂಗಿಲ್ಲ ಮತ್ತು ಸ್ಥೂಲ ಯಾಕಂದರು ಕೇಳಕ್ಕೆ ಬರ್ತದೆ ಸ್ಪಷ್ಟ ಕೇಳಕ್ಕೆ ಬರ್ತದೆ ಜ್ಞಾನ ಆಗ್ತದ ಮತ್ತು ಕರ್ಮನೂ ಸೂಕ್ಷ್ಮ ಅದ ಕರ್ಮನೂ ಕಾಣಂಗಿಲ್ಲ ಕರ್ಮ ಸೂಕ್ಷ್ಮ और परमाणु सूक्ष्म सूक्ष्म एंड पुद्गल परमाणु कर्म परमाणु अदेनेसो सूक्ष्म सूक्ष्म धर्मास्तिक अति धर्मास्तिक अधर्मास्तिक धर्मास्तिक
अधर्मास्थिक काय, आकाश और काल, ये 4 प्रकार के आरोपी अजीव द्रव्य है. ಇದು ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶ ಮತ್ತು ಕಾಲ. ಇದಕ್ಕೇನಂದರು ಆರೋಪಿ ಅಜೀವ ದ್ರವ್ಯ. ಆರೋಪಿ ಅಂದರೆ ಇವು ಕಾಣಂಗಿಲ್ಲ, ಇವು ಕಾಣಂಗಿಲ್ಲ. ಖರೆ ಅದಕ್ಕೇನಂದರು ಧರ್ಮಾಸ್ತಿಕ, ಅಧರ್ಮಾಸ್ತಿಕ. ಇದಕ್ಕೇನಂದರು ಅಸ್ತಿಕ ಅಂದರು, ಅಂದರೆ ಅಸ್ತಿತ್ವದವರು ಹೊಂದಿಲ್ಲ, ಖರೆ ಅವು ಕಾಣಂಗಿಲ್ಲ. ಆಕಾಶನು ಕಾಲ್ನು ಹೊಂದಿಲ್ಲ, ಇವು ಅಸ್ತಿಕ ಅದವು. ಈ ಅಸ್ತಿತ್ವ ಅಂದರೆ ಏನೇ ಲಕ್ಷಣ ಮಾಡಬೇಕು? ಹಾಂ, ಕಾಯಂ ಇರೋದು, ಶ್ರದ್ಧಾನ ಮಾಡೋ ಸಲಾಗಿ. ಈ 4 ಇವು ಅಜೀವ ದ್ರವ್ಯ. ಇವು ದ್ರವ್ಯ ಹೆಂಗದವು? ಅಜೀವ ದ್ರವ್ಯ ಅದವು. ಇನ್ಮೇ ಆದಿಕೆ 3 ಕ್ರಮಶಃ ಇದ್ರಾಗ ಮೊದಲಿಂದು ಸ್ಟಾರ್ಟ್ ಇನ್ನು 3 ಅದಾವು. ಅವು ಏನೇನದಾವು? ಧರ್ಮದ್ರವ್ಯ, ಅಧರ್ಮದ್ರವ್ಯ ಮತ್ತು ಆಕಾಶ ದ್ರವ್ಯ. ಈ ಧರ್ಮದ್ರವ್ಯ ಗತಿ ಲಕ್ಷಣ ಅದು ಹೌದಿಲ್ಲ. ಅಧರ್ಮದ್ರವ್ಯ ಅಂದರೆ ಗತಿ ಪುದ್ಗಲ್ ಮತ್ತು ಜೀವದ್ರವ್ಯಗೆ ಗತಿ ಮಾಡುವ ಸಲಕ್ಕೆ ಏನು ನಿಮಿತ್ತ ಆಗ್ತದೆ, ಅದನ್ನು ಧರ್ಮದ್ರವ್ಯ. ಮತ್ತು ಆತನ ವಿಪರೀತ ಮತ್ತು ನಿಂದ್ರಲ ಸೊಲಾಗಿ ಸ್ಥಿರ ಆಗ ಸೊಲಾಗಿ ಏನು ನಿಮಿತ್ತ ಆಗದ ಆ ಅಧರ್ಮದ್ರವ್ಯ. ಮತ್ತು ಯಾವುದಾದ ಆಕಾಶ. ಹಾಂ, ಧರ್ಮದ್ರವ್ಯ ಗತಿ ಲಕ್ಷಣ, ಅಧರ್ಮದ್ರವ್ಯ ಸ್ಥಿತಿ ಲಕ್ಷಣ, ಮತ್ತು ಆಕಾಶ ದ್ರವ್ಯ ಅಂದರೆ ನಿಂದಿರ್ಲಾಕ ಜಾಗ ಕೊಡೋದು. ಅವಗಾನ ಅಂದರೆ ಜಾಗ. ಅವಗಾನ ಲಕ್ಷಣ ವಾಲೆ ಹೈ. ತಥಾ ಕಾಲ ವರ್ತನ ಲಕ್ಷಣ. ಈಗೇನು ವಸ್ತುದ ಪರಿಣಾಮನ ಆಗ್ತದೆ, ಪರಿಣಾಮನೇನ ಆಗ್ತದೆ, ಅದಕ್ಕೆ ನಿಮಿತ್ತ ಏನದ? ಕಾಲ ದ್ರವ್ಯ. ಏನು ನಿಮಿತ್ತ ಅದ? ಈಗ ನೀವು ಈ ಗಡಿ ತೊಗೊಂಡು ಬಂದ್ರಿ, ಹೊಸ ಗಡಿ ಅದು ಹೊಂದಿಲ್ಲ. ನಾಳೆ ಇದಕ್ಕೆ ಏನು ಅನ್ನೋರು? ಹಳಿದೆ. ಯಾಕೆ ಅನ್ನೋರು? ಒಂದು ದಿವಸ ಮರ್ಯಾದಾತು ಹೊಂದಿಲ್ಲ. ಅಂದರೆ ಕಾಲದ್ರವ್ಯ. ಒಂದು ದಿವಸ ಅಂದ್ರೆ ಏನು? ಕಾಲದ್ರವ್ಯ. ಅಂದರೆ ಇದ್ರಾಗ ನಾವು ಸಮಯ, ಸೆಕೆಂಡ್, ಕಾಲ್, ವರ್ಷ ಅಂತೇವೆ. ಇದನ್ನೇನು ಕಾಲದ್ರವ್ಯ ಪರ್ಯಾಯ ಅದು ಹೊಂದಿಲ್ಲ. ಈ ಕಾಲದ್ರವ್ಯ ಪರ್ಯಾಯಲೇ ಎಲ್ಲ ವಸ್ತುದಾಗ ಪರಿಣಾಮನ ಆಗ್ತದೆ. ನಿಮಿತ್ತದ, ಬರೀ ನಿಮಿತ್ತದ, ಬಾಕಿ ಏನಿಲ್ಲ. ಮತ್ತು ನಿಮಿತ್ತ ಆಗೋದು ಶಿವಾಯ ಕಾರ್ಯ ಆಗಂಗಿಲ್ಲ. ಕಾರ್ಯ ಮತ್ತು ನಿಮಿತ್ತ ಇದನ್ನೇನದ? ಸಾಧಕ, ಸಾಧನ ಮತ್ತು ಕಾರ್ಯಕಾರಣ ಅಂತಾರೆ. ಜೈನ ಧರ್ಮ ಏನಂತಾರು? ಯಾವುದೂ ಕಾರ್ಯ ಮಾಡೋ ಸಲಕ್ಕೆ ಕಾರಣ ಅಂದರೆ ಸಾಧನ ಬೇಕು ಹೌದಾ, ಮತ್ತು ಅದಕ್ಕೆ ನಿಮಿತ್ತನೂ ಬೇಕು ಹೌದಾ. ಮತ್ತು ನಿಮಿತ್ತ ಮತ್ತು ಕಾರ್ಯ ಎರಡೂ ಆಗಾನ ಆ ಕಾರ್ಯ ಆಗ್ತದೆ. ಇಲ್ಲಿದ್ರೆ ಒಂದಾಗಿದ್ರೆ ಆಗಂಗಿಲ್ಲ. ಅಂದ್ರೆ ಕಾಲದ್ರವ್ಯ ಈ ಪ್ರಕಾರ ಏನಾಯ್ತು? ನಿಮ್ಮದು ಲಬ್ಧಿ. ಕಾಲದ್ರವ್ಯ ಅಂದರೆ ಏನು? ಲಬ್ಧಿ ಬರೋಣ ನಿಮ್ದು ಕಾರ್ಯ ಆಗ್ಬೋದು, ಇಲ್ಲಿಗ್ರೆ ಆಗಂಗಿಲ್ಲ. ಅಂದ್ರೆ ಲಬ್ಧಿನೂ ನಿಮಿತ್ತದ. ಮತ್ತು ಸಾಧನ ಅಂದ್ರೆ ಈ ಕಾರಣ ಏನದಾವು? ಆ ಸಾಧನ. ಈಗ ಜಿನೇಂದ್ರ ಅಜೀವ ತತ್ವದನ್ನು ವಿಧವ್ವಂ ಧಮ್ಮ ಧಮ್ಮಂ ವರಾನಿ ಕಾಲೋಯ ಗೈಠಾನುಗಹನ ಲಕ್ಕನಾನಿ ತವಟ್ಟನ ಗುಣೋಯ ಪರಮತ್ತೋ ವ್ಯವಹಾರೋ ದ್ವೇಯೋ ಕಾಲೋ ಜನ್ನೇಹಿಂ ಪನ್ನತ್ತೋ ಲೋಯಾಯ ಸಪಯೇಸ ದಿಟ್ಟಿಯಾನವೋ ಮುಕ್ಕ ಕಾಲಸ್ಸ ಗೋನ ಸಮಯಸ್ಸ ಏ ಕಾರಣ ಭೂಯ ಜಿನೇಹಿ ನಿರ್ದಿಟ್ಟ ತಿದಾನಾಗದಭುವೋ ವ್ಯವಹಾರೋ ನಂತ ಸಮೋಯ ಪರಿಣಾಮಿ ಜೀವ ಮುತ್ತಾಯಿ ಏಹಿಂ ನಾವೂನ ದವ್ವ ಸದ್ಭಾವಂ ಜಿನ ವಯನ ಮನೋರ ಸರಂತೇಹಿ ತಿರಮಯಿ ಹೋಯ ಕಾಯವ್ವ
परिणामी जीवमोत्तम सपयेसम एयखित्त क्रियाय नित्यम कारणकर्ता सव्वगद मेरम्मी अपवेसु दुन्नीय एयम एयम पंचय तीय एय दुन्नि जरो चरो य पंच एयम एयम मूलस्य य उत्तरे नेयम सोम अवाय विषय खन कयिनो अथ मज्जया दिट्ಟ ವಂಜನ ಪಜ್ಜಾಯ ಪುನಥೂಲ ಗಿರಗೋಯರ ಚರವಿವತ್ತ. ಅಂದರೆ ಪಂಚಶ್ಲೋಕದ ನೋಡೋಣ ಸ್ವಲ್ಪ. ವಿಷಯ ಅರ್ಥಾತ್ ಸ್ಪರ್ಶ ರಸಗಂಧ ಇವು ನಾವು ನೋಡಿದ್ವು. ಈಗ ಕರ್ಮ ಸೂಕ್ಷ್ಮ, ಕರ್ಮ ಏನಂದ್ರೆ ಸೂಕ್ಷ್ಮದ ಮತ್ತು ಪರಮಾಣು ಸೂಕ್ಷ್ಮ ಅದಾವು. ಒಂದಿಲ್ಲ धर्मास्तिका अधर्मास्तिका आकाश काल 4 प्रकार के आरूपी अजीव द्रव्य है. इವು अजीव द्रव्य ಮತ್ತು ಇವು ಮೂರು ಏನಾದವು ಕ್ರಮಶಃ ಗತಿ ಲಕ್ಷಣ ಸ್ಥಿತಿ ಲಕ್ಷಣ ಮತ್ತು ಅವಗಾನ ಹೇತುತ್ವದ ಒಂದಿಲ್ಲ. ತಥಾ ಕಾಲ ವರ್ತನ ಲಕ್ಷಣ, ಕಾಲ ಏನಾದ ಪರಿಣಾಮ ಮಾಡೋದು ವರ್ತನ ಲಕ್ಷಣ ಅದ. ಜಿನೇಂದ್ರ ಭಗವಾನ್ನೇ ಕಾಲ ದ್ರವ್ಯ 2 ಪ್ರಕಾರ ಹೇಳಿದರು. ಭಗವಂತ ಕಾಲ ದ್ರವ್ಯ 2 ಪ್ರಕಾರ ಯಾವುದು? ಪರಮಾರ್ಥ ಕಾಲ और ವ್ಯವಹಾರ ಕಾಲ. ಪರಮಾರ್ಥ ಅಂದರೆ ನಿಶ್ಚಯ ಕಾಲ, ನಿಶ್ಚಯ ಮತ್ತು ವ್ಯವಹಾರ ಕಾಲ. ಈ ಪ್ರಕಾರ ಭಗವಾನ್ ಕಾಲದ 2 ಬೇಗ ಮಾಡಿದರು. ಮುಖ್ಯ ಕಾಲಕ್ಕೆ ಅನು ಲೋಕಾಕಾಶಕ್ಕೆ ಪ್ರದೇಶ ಉಪರ ಸ್ಥಿತ है. ಈಗ ಮುಖ್ಯ ಕಾಲ ಅಂದರೆ ಯಾರ್ದು ಅನ್ನೋದು? ಮುಖ್ಯ ಕಾಲ ಯಾರಿಗೆ ಅನ್ಬೇಕು? ಮುಖ್ಯ ಕಾಲ ವ್ಯವಹಾರದಲ್ಲಿ ಕಾಲ, ನಿಶ್ಚಯದ ಕಾಲ. ನಿಶ್ಚಯ ಕಾಲ ಯಾವುದಕ್ಕೆ ಅನ್ನುತ್ತಾರೆ ಅಂದರೆ ಮುಖ್ಯ ಕಾಲ. ಇಲ್ಲಿ ಮುಖ್ಯ ಮುಚ್ಚ ಇಲ್ಲ, ಇಲ್ಲಿ ಮುಖ್ಯ. ನಾ ಪ್ರಶ್ನೆ ಕೇಳ್ತೇನೆ ನಿಮಗೆ, ಮುಖ್ಯ ಕಾಲ ಅಂದರೆ ಯಾವುದು? ಮುಖ್ಯ ಕಾಲ ಅಂದರೆ ತೀರ್ಥಂಕರ ಅವಸ್ಥಾ. ತೀರ್ಥಂಕರ ಅವಸ್ಥಾ ಮುಖ್ಯ ಕಾಲ ಅಂದರೆ ಅವ್ರ ಯಾವ ರೀತಿಯಾಗಿ ಅಲ್ಲ ಅದು ಹೇಳ್ಕೊಳ್ಳೋದು, ಅದು ವ್ಯವಹಾರದಿಂದ ತೀರ್ಥಂಕರ. ಇಲ್ಲೇನು ಹೇಳಿದರು ನಂಗೆ ಸ್ವಲ್ಪ ತಿಳಂಗಿಲ್ಲ ನಾ ಕೇಳಿದ್ನೆ. ಪರಮಾರ್ಥ ಕಾಲ ಅವರು ವ್ಯವಹಾರ್ಥ ಕಾಲ, ಈ ಪ್ರಕಾರ 2 ಕಾಲ ಹೇಳಿದರು ಅವರು. ಮತ್ತು ಮುಖ್ಯ ಕಾಲಕ್ಕೆ ಅಣು, ಮುಖ್ಯ ಕಾಲದ ಪರಮಾಣು ಅಣು. ಲೋಕಾಕಾಶಕ್ಕೆ ಪ್ರದೇಶ ಪರ ಸ್ಥಿರ. ಈ ಲೋಕಾಕಾಶದ ಏನು ಪ್ರದೇಶ ಆಗ್ತಾವೆ, ಅಕ್ಷಾಂಶ ರೇಕ್ಷಾಂಶ ಅಂತೇವೆ ಅನ್ನೋದು ಒಂದಿಲ್ಲ. ಈ ಏನು ಪ್ರದೇಶ ಅದಾವು ಏನು, ಆ ಪ್ರದೇಶ ಮೇಲೆ ಈ ಮುಖ್ಯ ಕಾಲದು ಅಣು ಸ್ಥಿತ ಆಗಿದ್ದಾವೆ. ಅಂದ್ರೆ ವ್ಯವಹಾರ ಕಾಲ, ಅದು ವ್ಯವಹಾರ ಕಾಲ. ಅದಕ್ಕೆ ನಾ ಕೇಳಿ, ನಮ್ಗೆ ತಿಳಿವಲ್ತು, ಅದಕ್ಕೆ ನಾ ಕೇಳಿ ಮುಖ್ಯ ಕಾಲ ಅಂದರೆ ಇದೇನ. ಹಾಂ, ಏನು कालानुओं को व्यवहार काल का कारणभूत जिनेंद्र भगवान ने कहा. ಅಂದರೆ ಪ್ರದೇಶ ಈ ವ್ಯವಹಾರ ಕಾಲದ ನಿಮಿತ್ತ, ವ್ಯವಹಾರ ಕಾಲದ ಪ್ರದೇಶ. ವ್ಯವಹಾರ ಕಾಲ ಅಂದರೆ ಏನು ಹೇಳ್ತಾರು? ಏನು ಕಾಲಾನುओं ವ್ಯವಹಾರ काल का कारणभूत जिनेंद्र भगवान ने कहा. व्यवहार काल अतीत और अनागत. ಅತೀತ್ ಅಂದ್ರೆ ಬರುವುದು, ಅನಾಗತ ಅಂದ್ರೆ ಏನು ಹೋಗಿದ್ದು ಒಂದಿಲ್ಲ. ಅತೀತ್ और अनागत स्वरूप अनंत समय वाला कहा गया. ಅಂದ್ರೆ ವ್ಯವಹಾರ ಕಾಲ ಅನಂತ ಸಮಯದ ಅದು. ಈಗ ನಾವು ಭೂತಕಾಲದಾಗೂ ನೋಡಿದೆವು ಮತ್ತು ಮುಂದಿದ್ದ ಬರೋದನ್ನು ಎಲ್ಲ ವ್ಯವಹಾರ ಕಾಲ ಏನದ ಅನಂತ ಸಮಯದ ಅದ. ಅದ ನಮ್ಮ ಬುದ್ಧಿಕ್ಕಿಂತ ಹೊರಗಿಂದ ಅದು ಒಂದಿಲ್ಲ. परिणामित्व, जीवत्व और मूर्तत्व के द्वारा. परिणामित्व ಅಂದರೆ ಪರಿಣಾಮ ತಯಾರಾಗ್ತದೆ ಒಂದಿಲ್ಲ. परिणामित्व, जीवत्व और मूर्तत्व के द्वारा द्रव्य के सद्भाव को जानकर, द्रव्य के सद्भाव को जानकर जिन भगवान के वचनों का अनुसरण करते हुए भव्य जीवों को अपने बुद्धि स्थिर करना चाहिए. ಅಂದ್ರೆ ಇಲ್ಲಿ ನಮ್ಮ ಪರಿಣಾಮ ವ್ಯವಸ್ಥೆ ಇಟ್ಕ್ಯಾಸ, ಪರಿಣಾಮದ ಉಪಯೋಗ ಮಾಡಕ್ಯಾಸ, ಪರಿಣಾಮ ಜಾಗೃತ ಮಾಡಕ್ಯಾಸ ಜೀವತ್ವ ಅಂದರೆ ನಿಮ್ಮ ಆತ್ಮತತ್ವ ಮತ್ತು
ಮೂರ್ತ ತತ್ವಕ್ಕೆ ದ್ವಾರ ಅಂದರೆ ಮೂರ್ತ ತತ್ವ ಇವು ಏನು 7 ಮೂರ್ತತ್ವ ಅಂತ ಹೇಳಿದ್ರು ಅದ್ರಾಗ ಒಂದು ಜೀವತ್ತು ಮೂರ್ತಿ ಇಲ್ಲ ಬಾಕಿ ಎಲ್ಲ 6 ಮೂರ್ತ ಅದಾವು ಒಂದಿಲ್ಲ ಎರಡೂ ಕೂಡ್ತಾರೆ. ಹಾಂ ಮತ್ತು ಅದು ನೀವು ಮರಾಠಿಯಲ್ಲಿ ಓದ್ತಿರಲಿಲ್ಲ, ಅಲ್ಲ ಇಲ್ಲಿ ಈ ಕಡೆ ಮಂದಿಗೆ ಗೊತ್ತಾವ. ಎರಡೂ ಕೂಡ್ತಾರೆ. ಪರಿಣಾಮದಲ್ಲೇ ಬಂದ ಬಿಡುಗಡೆ ಆಗುವುದೆಂದು ತಿಳಿಯುವುದು. ಹಾಂ ಅಲ್ಲ ಪರಿಣಾಮದಿಂದ ಬಂದ ಕತ್ತಿ, ಪರಿಣಾಮದಿಂದ ಅದು ಬಿಡುಗಡೆ. ಅದು ಪರಿಣಾಮ ಇತ್ತು ಆತು ಹಾ, ಕಡೆ ಮುಂದೇನಂತಾರು ಜೀವತ್ವ ಅವ್ರ ಮೂರ್ತತ್ವಕ್ಕೆ ದ್ವಾರ. ಜೀವತ್ವ ಅಂದರೆ ನಮ್ಮ ಜೀವದ್ರವ್ಯ ಅಂದರೆ ನಮ್ಮ ಪರಿಣಾಮಗಳು ಒಂದಿಲ್ಲ ಪರಿಣಾಮಲೆ ಮತ್ತು ಮೂರ್ತತ್ವಕ್ಕೆ ದ್ವಾರ. ಮೂರ್ತತ್ವ ಅಂದರೆ ಮತ್ತು ಈ ಬಾಕಿ ಅದಾವಲ್ಲ ತತ್ವ ಬಾಕಿ ಯಾವ ಅದಾವು ಜೀವ ಬಿಟ್ಟು ಅಜೀವ ಆಶ್ರವ ಬಂಧ ಸಂವಾದ ನಿಧನ ಮೋಕ್ಷ ಒಂದು ಬೇರೆ. ಹಾಂ ಈ 6 ತತ್ವ ಇವ ಮೂರ್ತ ಅದಾವದಲ್ಲ ಇವು ಮೂರ್ತ ಅದಾವು. ಒಟ್ಟ ಇರುತ್ತತ್ತು 7 ರೀ. 7 ತತ್ವ ಒಳಗೆ ಒಂದು ಅಮೂರ್ತ ತತ್ವ ಅದ ಬರಬರಿ. ನಮ್ಮ ತಪ್ಪಿದ್ರೆ ಹೇಳ್ರಿ ನೀವು. ಹೇಳಂಗಿಲ್ರಿ, ಹಾಂ ಅದ ಕೇಳಂಗಿಲ್ಲ. ಬರೋಬ್ಬರಿ ಕೇಳಿ. ಹಾಂ ಮತ್ತು 6 ತತ್ವ ಅಮೂರ್ತ ಅದಾವು ಬರಬರಿ. ಹಾಂ ಅದಕ್ಕೆ ಹೇಳಿದರು ಈ ಜೀವತ್ತು ಅವ್ರ 3 ತತ್ವಕ್ಕೆ ದ್ವಾರ ಅಂದರೆ ಶ್ರದ್ಧಾನ ಮಾಡೋಕ್ಕೆ ಈ 7 ತತ್ವ ಮೇಲೆ ಶ್ರದ್ಧಾನ ಮಾಡೋಕ್ಕೆ ನಮ್ಮೇನು ಪರಿಣಾಮ ಜಾಗೃತ ಆತ್ಕವು ಅದರಲ್ಲೇ ಶ್ರದ್ಧಾನ ಮಾಡೋದು. सद्भाव को जानकर जिन भगवान के वचनों का अनुसरण ಅಂದರೆ ಆ ಪ್ರಕಾರ ನಾವು ಅನುಚರಣೆ ಮಾಡ್ತೇವೆ ಆಚರಣೆ ಮಾಡ್ತೇವೆ. आचरण ಮಾಡುವ ವೇಳೆಗೆ ಭವ್ಯ जीवों को अपनी बुद्धि स्थिर करना चाहिए. ಅಂದರೆ ನೀವು ಬುದ್ಧಿ ವಿವೇಕಲೆ ಇದನ್ನೆಲ್ಲ ತಿಳ್ಕೋಬೇಕು ಮತ್ತು ತಿಳ್ಕೊಂಡು ಕ್ಯಾಶ್ ಆ ಪ್ರಕಾರ ನಮ್ದು ಅನುಚರಣೆ ಆಗಬೇಕು. ಭಗವಂತ ಹೇಳಂಗೆ ಹೇಳಿದರು ಆ ಪ್ರಕಾರ ನಮ್ದು ಆಚರಣೆ ಆಗಬೇಕು. उपयुक्त 6 द्रव्यों में से जीव और पुद्गल ये 2 द्रव्य परिणामी. जीव ಮತ್ತು ಇವು ಪುದ್ಗಲ ದ್ರವ್ಯ ಏನಾದ ಪರಿಣಾಮಿ ಅಕ್ಕವು ಅಂದರೆ ಅದಕ್ಕೆ ಪರಿಣಾಮಿ ಅಂತಾರೆ. ಬಾಕಿ ಇದಾವ್ರು ಎಲ್ಲ ಸ್ವತಂತ್ರ ಅದಾವು. ಯಾವ ಸ್ವತಂತ್ರ ಅದಾವು ಅವು ಪರಿಣಾಮ ಆಗಂಗಿಲ್ಲ. ಯಾವ ಹಾಂ ಅವು ಕಾಯಂ ಸ್ಥಿರ ಅದ ಅದ್ರಾಗ ಏನು ಇದನ್ನ ಆಗಂಗಿಲ್ಲ ಪರಿಣಾಮ ಆಗಂಗಿಲ್ಲ ಬದಲಾಗಂಗಿಲ್ಲ. ಬದಲು ಯಾತ್ರ ಮೇಲೆ ಹಾಕದೆ ಬರೀ ಜೀವ ಮತ್ತು ಪುದ್ಗಲ ಅದಕ್ಕೆ ಏನಂದಾರ ಅವ್ರಿಗೆ ಪರಿಣಾಮಿ ಅಂತಾರೆ. ಜೀವ ಮತ್ತು ಪುದ್ಗಲ ದ್ರವ್ಯ ಏನಂದರು ಪರಿಣಾಮಿ ದ್ರವ್ಯ ಅಂದರು. एक जीव द्रव्य चेतन है. ये जीव द्रव्य नो बरे चेतनमय अद और सब बाकी ಎಲ್ಲ 6 द्रव्यನ अचेतन अदವು. एक पुद्गल द्रव्य मूर्तिक ಒಂದು पुद्गल द्रव्य ಅದ ಮೂರ್ತಿಕ ಅದ ಅದ ನಮ್ಮ ಕಣಿಗೇನು ಕಾಣಿಸ್ತದ ಎಲ್ಲ ಮೂರ್ತಿಕ ಅದು. और सब द्रव्य अमूर्तिक बाकी ಎಲ್ಲ अमूर्तिक ಅದು. जीव पुद्गल धर्मास्तिका अधर्मास्तिका आकाश ये 5 द्रव्य प्रदेशयुक्त है. ಏನಂದರು ಪ್ರದೇಶಯುಕ್ತ ಅದು ಅಂದರೆ ಜೀವ ಯಾ ಆಕಾರದ ಅದು ಆಕಾರದಿಂದ ಪ್ರದೇಶ ಹಾಕವು ಒಂದಿಲ್ಲ. ಆಕಾಶ ಪ್ರದೇಶ ಅವಗಾನ ಆ ಪ್ರಕಾರ ನಮ್ದು ಹಾಕದು. ಯಾವ ಪ್ರಕಾರ ನಮ್ದು ಅವಗಾನ ಅದು ಯಾವ ಪ್ರಕಾರ ನಮ್ದು ಜಗ ಹಾಕದು ಆ ಪ್ರಕಾರ ಪ್ರದೇಶ ಬೆಳಿತಾವು. ಅದಕ್ಕೆ ಏನು ಹೇಳಿದ್ರು ಈ ಜೀವ ಹೆಂಗದನು ಸ್ವದೇಹ ಪ್ರಮಾಣ ಒಂದಿಲ್ಲ. ಸ್ವದೇಹ ಪ್ರಮಾಣ ಪ್ರದೇಶ ಸಂಖ್ಯೆ ಬೆಳಂಗಿಲ್ಲ ಕಡಿಮೆ ಆಗಂಗಿಲ್ಲ. ಖರೆ ಪ್ರದೇಶ ಏನಂಗಾವುದು ಸಂಕೋಚ ವಿಸ್ತಾರ ಪರಿಣಾಮಲೆ ಯಾವುದು ಸಣ್ಣ ದೊಡ್ಡದ ಅಕ್ಕ. जीव पुद्गल धर्मास्तिका अधर्मास्तिका आकाशी 5 द्रव्य प्रदेश युक्त है. इसीलिए इनको बहुप्रदेशी या अस्तिकाय कहते हैं. अस्तिकाय ಅಂದರೆ ಒಂದಕ್ಕಿಂತ ಹೆಚ್ಚು ಪ್ರದೇಶ ಮೇಲೆ ಇದಕ್ಕೆ ಕಾಲ್ ದ್ರವ್ಯಕ್ಕೆ ಬರೇ ಏಕ್ ಪ್ರದೇಶಿ ಅಂದರು ಒಂದಿಲ್ಲ. ಬಕ್ಕ ಇದಕ್ಕೆ ಏನಂದರು ಅಸ್ತಿಕಾಯ ಯಾಕಂದ್ರೆ ಅವರು ಬಹುಪ್ರದೇಶ. ಈಗ ನಾವು ಪ್ರಶ್ನೆ ಬಂದಿತ್ತು ಅಸ್ತಿಕಾಯ ಅಂದರೆ ಏನ ಈ ಬಹುಪ್ರದೇಶ ಏನದವು ಅವು ಅಸ್ತಿಕಾಯ ಇದಾವೆ. और एक क्षेत्र वगाई है. एक आकाश द्रव्य क्षेत्रवान है. एक आकाश द्रव्य क्षेत्रवान है अर्थात अन्य द्रव्यों को
ಕ್ಷೇತ್ರ ಅನೇ ಅವಕಾಶ देता है जगह ಕೊಡ್ತದೆ जीव और पुद्गल ये दो द्रव्य क्रियावन अद ಅಂದರೆ ಏನು ಕ್ರಿಯಾನ ಅದ ಈ पुद्गल ಮತ್ತು जीव ಒಳಗ ಅಕ್ಕದ ಬಾಕಿಯಲ್ಲೇ ಕ್ರಿಯೆ ಆಗಂಗಿಲ್ಲ धर्मास्तिक है अधर्मास्तिक है आकाश और काल ये चार द्रव्य नित्य अद ये यारदವು नित्य अदವು क्योंकि इनमें व्यंजन पर्याय नहीं है व्यंजन पर्याय ಅಂದ್ರೆ ಮುಂದೆ ನೋಡೋಣ ನಾವು पुद्गल धर्मास्तिक है अधर्मास्तिक है आकाश और काल ये पांच द्रव्य कारण रूप है इवन 5 द्रव्य ಏನದ कारण रूप ಅದಾವು ಮತ್ತು एक जीव द्रव्य करता है जीव द्रव्यನ करता ಅದ एक आकाश द्रव्य सर्वव्यापी ಅದ ಅಂದರೆ ಎಲ್ಲ ಕಡೆ ವಿಸ್ತಾರ ಆಗಿದೆ ಅದು ವಾಪಸ್ ಅವರಿಗೆ ಅವು ಕಾರಣ ಅದಾವೆ ಹಾಂ ಮತ್ತು ಜೀವ ಅದು ಕಾರ್ಯಕ್ಕೆ ನಿಶ್ಚಯ ಇದೆ ಅದು ನಿಶ್ಚಯ ಇದರ ಸಂಬಂಧ ಇಲ್ಲ ಇಲ್ಲಿ ಏನು ಆತ ಅದನ್ನು ತಿಳ್ಕೊಬೇಕು ಅದು ನಮ್ಗೆ ಜೀವದ್ರವ್ಯ ಕರ್ತ ಅಂದರು ಏನ ಹಾಂ ಜೀವದ್ರವ್ಯ ಕರ್ತ ಅಂದರು ಏಕ್ ಆಕಾಶ ದ್ರವ್ಯ ಸರ್ವವ್ಯಾಪಿ है ಜೀವ ಏನು ಕರ್ತ ಅದ ಜೀವದ್ರವ್ಯನ ಕರ್ತ ಅದ ಸ್ವತಂತ್ರ ದಶದಿಂದ ಹೌದಿಲ್ಲ ಜೀವದ್ರವ್ಯ ಕರ್ತ ಅದ ಮತ್ತು ಬಾಕಿ ಯಾರದೇನು ಕರ್ತ ಇಲ್ಲ एक आकाश द्रव्य सर्वव्यापी है ಮೂರು ಲೋಕದಾಗ व्याप्त आಗಿದೆ ಅದು ये छह द्रव्य एक क्षेत्र में रहने वाले ಈ ಆರು ದ್ರವ್ಯ ಯಾ ಕ್ಷೇತ್ರದಾಗೆ ಕುಡಿಸದರು ಅದಕ್ಕೆ ಲೋಕಾಕಾಶ ಅಂತಾರೆ ಅದಕ್ಕೆ ಲೋಕಾಕಾಶ ಅಂತಾರೆ तथापि एक क्षेत्र में रहने वाले हैं तथापि एक द्रव्य का दूसरे में प्रवेश नहीं ಇವು ಆರು ದ್ರವ್ಯ ಒಂದು ಜಾಗ ಅದ ಖರೆ ಒಂದು ದ್ರವ್ಯ ಎರಡನೇ ದ್ರವ್ಯದಾಗ ಪ್ರವೇಶ ಮಾಡಂಗಿಲ್ಲ ಎಲ್ಲ ಜೀವ द्रव्य स्वतंत्र अद इस प्रकार चहों मूल द्रव्यों के उपर्युक्त उत्तर गुण जानना चाहिए ಈ ಪ್ರಕಾರ ಈ ಆರು ದ್ರವ್ಯದ ಗುಣ ನಾವು ಜಾಣಿಸ್ಬೇಕು ಪರ್ಯಾಯಕ್ಕೆ दो भेद है ಈ ಪರ್ಯಾಯನು व्यंजन मत ಯಾವ हाँ अर्थ और व्यंजन अर्थ पर्याय मत व्यंजन पर्याय इनमें अर्थ पर्याय सूक्ष्म अद अर्थ पर्याय एकदम सूक्ष्म अद नमग ಕಾಣಂಗಿಲ್ಲ ಏನು ಕಾಣ್ತದೆ ಇಲ್ಲ अवाय ज्ञान विषयक है अद ज्ञान विषयक अद अतः शब्द से नहीं कही जा सकती और क्षण क्षण में बदलती है ಯಾವುದ सूक्ष्म द्रव्य ಒಂದಿಲ್ಲ ಯಾವುದ ಅರ್ಥಪರ್ಯಾಯ ಸೂಕ್ಷ್ಮ ಅದು ಅದು ಶಬ್ದಲೇ ಹೇಳುವಕ್ಕೆ ಶಕ್ಯ ಇಲ್ಲ ಮತ್ತು ಅದೂ ಕ್ಷಣ ಕ್ಷಣದಾಗ ಬದಲಾಗ್ತದೆ ಪರಿಣಾಮಿ ಅದು ಹಾಂ किंतु व्यंजन पर्याय स्थूल अद किंतु ಏನದ व्यंजन पर्याय स्थूल अद शब्द गोचर है शब्द नमग गोचर ಅಂದರೆ ಕಾಣ್ತಾವು शब्द कनेगे कानताऊ अर्थात शब्द से कही जा सकती है और चिरस्थायी है चिरस्थायी शब्द नंगे ತಿಳಿದಿಲ್ಲ शब्द या प्रकारे चिरस्थायी अद शब्द शाश्वत अद हाँ चिरस्थायी है जीव परिणाम युक्त अर्थात परिणामी अद नावेन जीव नीव ಎಲ್ಲ जीव ಏನದ परिणाम युक्त अदವು ಮತ್ತು क्योंकि उसका स्वर्ग नरक आदि गतियों में निस्संदेह गमन पाया जाता है इव जीव ಏನದ ಸ್ವರ್ಗನೂ ಹೋಗ್ತದ ನರಕ ನಿಗೋದನೂ ಹೋಗ್ತದ ನಾಲ್ಕು ಗತಿದಾಗ ಹೋಗ್ತದ ಒಂದಿಲ್ಲ ಅದಕ್ಕೆ ಏನಂದರು ಪರಿಣಾಮಲೇ ಏನು ಗತಿ ಭ್ರಮಣ ಆಗ್ತದೆ ಅಂದರೆ ಇವರೇನಂದರು ಪರಿಣಾಮ ಯುಕ್ತ ಪರಿಣಾಮ ಸಹಿತ ಯಾವ ಪ್ರಕಾರ ನಮ್ಮ ಪರಿಣಾಮ ಆಗ್ತಾವೆ ಆ ಪ್ರಕಾರ ನಮ್ಮ ಗತಿದ ಭ್ರಮಣ ಆಗ್ತದೆ ಇಲ್ಲಿ ನಮಗೆ ನಾನು ಮಾತಾಡಬೇಡಲ್ಲ इसी प्रकार पाश ಅಂದರೆ ಇಲ್ಲಿ ನಾವು ನಿಂದ್ರು 25 ಆಗಿದೆವು 25 ನಾನು ಶ್ಲೋಕ ಮಾಡಿದೆವು ಹಾಂ 25 ಮೇಲೆ